ಬಾಳಕ್ಕೆ ಗೋವಿಂದ. ಕಥಾಭಾಗದಲ್ಲಿ ಈತ ಕಡೆ ಅಯ್ಯ ತಾವು ಕೇಳುವುದಾದರೆ ಪರಮಾತ್ಮನು ಆತನನ್ನು ಧ್ಯಾನ ಮಾಡ ಅವನು ಸಹ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಆದರೆ ಆತನ ಜನನ ಕಾಲ ನಡೆದಂತಹ ವೃತ್ತಾಂತವನ್ನ ಸವಿಸ್ತಾರವಾಗಿ ತಿಳಿಸುತ್ತೇನೆ ಕೇಳಿ ಮಹಾರಾಜ ಎಂದಾಗ ಆಗಲೇ ಎಂದು ಒಪ್ಪಿಕೊಂಡಾಗ ಆಗ ಯಾವ ರೀತಿ ವಿಚಾರಣೆಯಾಗಿ ಅದನ್ನು ವರ್ಣನೆ ಮಾಡುತ್ತಿದ್ದಾರೆಂದರೆ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿಯು ಜನ್ಮಿಸಿದಾಗ ತನ್ನ ಪಿತನ ಮೇಲೆ ಶನಿ ದೃಷ್ಟಿಯು ರವಿಯ ಸರತಿ ಕಾಲು ಎಳವಾದವು ನೋಡು ರವಿಯ ಸರತಿ ಕಾಲು ಎಳವಾದವು ನೋಡು ಅಶ್ವದ ಕಣ್ಣುಗಳು ಕಾಣದೇ ಇರುತ್ತಿರಲು ಕಾಣದೇ ಇರುತ್ತಿರಲು ಮಹಾರಾಜ. ಈ ಸೂರ್ಯ ಸುತನಾದಂತಹ ಶನಿರಾಜನು ಹುಟ್ಟಿದ ತಕ್ಷಣ ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ಒಂದೆರಗ ದೃಷ್ಟಿ ಇಟ್ಟ ಮಾತ್ರದೇ ಆತನ ಶರೀರವೆಲ್ಲವೂ ಕೋಷ್ಟವಾಯಿತು ಮಹಾರಾಜ. ರಥಕ್ಕೆ ಕಟ್ಟಿದಂತ ಹೇಳು ಕುದುರೆಗಳ ಕಣ್ಣುಗಳು ಕಾಣದಾದವಂತು ಮಹಾರಾಜ. ರಥವನ್ನು ಓಡಿಸಿದ ಅಣ್ಣನ ಕಾಲುಗಳು ಸಹ ಎಳವರಾಯಿತು ಮಹಾರಾಜ. ಆಗ ರಥವು ಚಲಿಸದೆ ಅಲ್ಲೇ ನಿಲ್ಲುವಂತಾಯಿತು ಮಹಾರಾಜ ಎಂದಿದ್ದಾನೆ. ಆಗ ಈ ದುರ್ವಾಕ್ಯವು ಕೇಳುತ್ತಾ ಕೇಳುತ್ತಾ ವಿಕ್ರಮಾದಿತ್ಯನಿಗೆ ಕೆಂಡಮಂಡಲನಾಗಿದ್ದಾನೆ. ಪಂಡಿತೋತ್ತಮರೇ ಏನು ಹೇಳುತ್ತಿರುವುದೇ? ಹುಟ್ಟಿದ ತಕ್ಷಣ ತನ್ನ ತಂದೆಗೆ ಸೂರ್ಯದೇವನ ಮೇಲೆ ಒಂದರಿಗೆ ದೃಷ್ಟಿ ಇಟ್ಟ ಮಾತ್ರದಿ ಆತನ ಶರೀರವೆಲ್ಲವೂ ಕೋಷ್ಟವಾಯಿತೆ. ರಥಕ್ಕೆ ಕಟ್ಟಿದಂತ ಹೇಳು ಕುದುರೆಗಳ ಕಣ್ಣುಗಳು ಕಾಣದಂತಾದವೆ. ರಥವನ್ನು ಓಡಿಸಿದ ಅರುಣನ ಕಾಲು ಸಹ ಎಳವನಾಯಿತೆ. ಫಲೆ ಫಲೆ ಸುಪುತ್ರನ ವಾರ್ತೆಯನ್ನೇ ತಿಳಿಸಿ ಮುಂದೇನಾಯಿತು ಎಂದಾಗ ಆಗ ಆ ಪಂಡಿತೋತ್ತಮ ಮಹಾರಾಜ ಪರಮಾತ್ಮನು ಸ್ವಲ್ಪ ಹೊತ್ತು ಕಳೆದ ನಂತರ ತನ್ನ ದೃಷ್ಟಿಯನ್ನ ಹಿಂದಕ್ಕೆ ಸೆಳೆಯಲಾಗಿ ಸೂರ್ಯನ ಶರೀರವೂ ಸೋಯಿತು. ರಥಕ್ಕೆ ಕಟ್ಟಂತ ಹೇಳ ಕುದುರೆ ಕಣ್ಣುಗಳು ಬಂದವು. ರಥವನ್ನು ಓಡಿಸಿದ ಅಣ್ಣನ ಕಾಲುಗಳು ಸಹ ಸರಿಹೋಯಿತು ಮಹಾರಾಜ ಎಂದಿದ್ದಾನೆ. ಈ ವಾಕ್ಯವನ್ನು ಕೇಳಿದ ಪಂಡಿತೋತ್ತಮರೇ ಹುಟ್ಟಿದಾಗ ತನ್ನ ತಂದೆಗೆ ಇಷ್ಟೊಂದು ಕಷ್ಟಗಳು ಈ ಜಗತ್ತಿನಲ್ಲಿ ಮಗನಿಸಿಕೊಳ್ಳವನೇ ಇಂತಹನ ವಿಚಾರವನ್ನ ನನ್ನ ಸಭಾಸ್ಥಾನದ ಹೋಗಲೇಬೇಡಿ, ಸಾಕು ಸುಮ್ಮನಿಂದ ಕೇಕೆ ಹಾಕುತ್ತಾ ಚಪ್ಪಾಳೆ ತಟ್ಟುತ್ತಿದ್ದಾನೆ ಈ ವಿಕ್ರಮಾದಿತ್ಯನು. ಈ ತುರಿ ನುಡಿಗಳು ಪರಮಾತ್ಮನಾದಂತ ಶನಿರಾಜನು ತಾಯಿಯಿಂದ ಆಶೀರ್ವಾದ ಪಡೆದವನಾಗಿ ಗಗನ ಸಂಚಾರ ಮಾಡುತ್ತಾ ಇತ್ತ ಕಡೆ ಉಜ್ಜಯಿನಿ ಪಟ್ಟಣದ ಕಡೆ ಬರುತ್ತಿದ್ದಾನೆ. ಬರುತ್ತಿರಬೇಕಾದರೆ ಈ ವಿಕ್ರಮಾದಿತ್ಯನ ದುರ್ನುಡಿಗಳು ಕರುಣಾನಂದಕ್ಕೆ ಕೇಳಿಸಿವೆ. ಕೆಂಡಮಂಡಲನಾಗಿದ್ದಾನೆ ಪರಮಾತ್ಮನು. ಗೆಲುವೋ ಮದಾಂಧನಾದ ವಿಕ್ರಮ, ನನ್ನ ಮಹಿಮೆಯನ್ನೆರಿಯದೆ ವಿಪ್ರೋತ್ತಮರ ಸಭೆಯಲ್ಲಿ ನಿಂತು ಬಾಯಿಗೆ ಬಂದದ್ದು ಅವಶ್ಯವಾಣಿ ಕರಚಪ್ಪಾಳಿ ಗರ್ವ ಬಂದಿದ್ದೇನೋ ಮದಾಂಧ. ನಾನೀಗಲೇ ನಿನ್ನ ಸಭಾಸ್ಥಾನಕ್ಕೆ ಬಂದಿರುವುದು ಯಾವ ರೀತಿ ಹೇಳುತ್ತಿದ್ದಾರೆ ಎಂದರೆ
ಮುಂದವನಿಗೆ ಪರಿಪರಿಯ ಕಷ್ಟವಂ ಕೊಡದಿದ್ದರೆ ನಾನ್ ಸೂರ್ಯ ಪುತ್ರನೇ ಜಗದ ಏನೆಂದಮ ಏನೆಂದಮ ಜಲಮದಂಗನಾದ ವಿಕ್ರಮ ನನ್ನ ಮಹಿಮೆಯರಿಯದೆ ವಿಪ್ರೋತ್ತಮರ ಸಭೆಯಲ್ಲಿ ನಿಂತು ಬಾಯಿ ಬಂದಂತ ಅವಾಸ್ಯ ಮಾಡಿ ಕರಚಪ್ಪಾಳಿರುವಷ್ಟು ಗರ್ವ ಬಂದಿದೆಯೇನೋ? ಇದು ಮದಾಂಧ, ಇದು ನಿನ್ನ ತಪ್ಪಲ್ಲ. ಯವನವು ಮದವು ಪ್ರಭುತ್ವ ತುಂಬಿರುವ ಅಹಂಕಾರಕ್ಕೆ ಮೇರೆ ಇಲ್ಲದಾಗಿದೆ ಮದಾಂಧ. ಮುಂದೆ ನೋಡುತ್ತಿರೋ ಈ ಶನಿಯ ಮಹಿಮೆಯನ್ನು ಎಂದು ಗರ್ಜಿಸುತ್ತಾ ನಿಂತಿದ್ದಾರೆ. ಆಗ ಓಡೋಡಿ ಒಂದು ಪರಮಾತ್ಮ ಪಾದದ ಮೇಲೆ ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಜಾಡಿಸಿ ಒದ್ದಿದ್ದಾರೆ ಶನಿರಾಜನು ವಿಕ್ರಮಾದಿತ್ಯನನ್ನ. ಎದ್ದೋಡಿ ಬಂದು ಪಾದ ಎಳೆದಿದ್ದಾನೆ. ಮತ್ತೆ ರವಿಸುತನ ಚರಣ ಕೆಳಗುವೆನೋ, ಭಾನುಸುತನ ಚರಣ ಕೆರಗುವೆನೋ ದೇವಾ ಮರ್ಯಾದನ ಕೈದ ಪರಾಧವ, ಮರ್ಯಾದನ ಕೈದ ಪರಾಧವ ಮನಸ್ಸಿಗೆ ತಾರದೆ ಮರೆತು ಮನ್ನಿಸುವುದು ದೇವಾ ದೇವಾ. ಶ್ರೀರಾಜ ಚಲವಿಲ್ನೆ ತಗಯ್ಯ ಶನಿ ದೇವ ಕೋಪ ಬಿಂದೆ ತಗಯ್ಯ. ಚಲವಿಲ್ನೆ ತಗಯ್ಯ ಶನಿ ದೇವ ಕೋಪ ಬಿಂದೆ ತಗಯ್ಯ. ಹರಿಯದೆ ನಾನೆಲ್ಲ ತೆರೆದು ನಿಲ್ಲನೆ ಕೈಗೆ ದೇವಾ 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 ಪರಮಾತ್ಮ. ಹರಿಯದೆ ನಾನೆಲ್ಲ ತೆರೆದು ನಿಲ್ಲನೆ ಕೈಗೆ ತರಣನ ಅಪರಾಧ ಬಂಧಿಸಿ ಕಾಯುವುದು ಪರಮಾತ್ಮ. ತರಣನ ಅಪರಾಧ ಬಂಧಿಸಿ ಕಾಯುವುದು ಚಲವಿಲ್ಲೆ ತಗಯ್ಯ ಶನಿ ದೇವ ಕೋಪ ಬಿಂದೆ ತಗಯ್ಯ.
ತಿಳಿದು ನಿಂದನೆಗೆ ಇದೆ. ಈ ಅಪರಾಧಕ್ಕೋಸ್ಕರವಾಗಿ ಇಷ್ಟೊಂದು ಆಗ್ರಹವನ್ನು ಮಾಡಿದರೆ ಉನ್ಮಾನವನಾದ ನಾನು ತಡೆಯಲು ಸಾಧ್ಯವ ದೇವ? ಬೇಡ ಪರಮಾತ್ಮ, ಶರೀರದ ಶಾಂತನಾಗ ಪರಮಾತ್ಮ. ಗೋಳಾಡುತ್ತಿದ್ದಾನೆ ಆ ವಿಕ್ರಮಾದಿತ್ಯನು. ಎಣ್ಣೆ ಹಾಕ್ಬೇಡಿ, ಬಿಡಿ, ಹೊಗೆ ಸುತ್ಕೊಂಡ್ಬಿಡುತ್ತೆ. ಆ ಕಿಟಕಿ ತೆಗಿರಿ, ಅದು ಆ ಕಿಟಕಿ ಓಪನ್ ಮಾಡಿ. ಆಗ ಪರಮಾತ್ಮ, ನಾನು ಆಡಿದ ಒಂದು ಮಾತಿನ ತಪ್ಪಿಗೋಸ್ಕರವಾಗಿ ಇಷ್ಟೊಂದು ಆಗ್ರಹವನ್ನು ಮಾಡಿದರೆ ನಾನು ತಡೆಯಲು ಸಾಧ್ಯವೇ ದೇವ? ಬೇಡ ಪರಮಾತ್ಮ, ಶಾಂತನಾಗು ಎಂದು ಮತ್ತೆ ಪಾದದ ಮೇಲೆ ಬಿದ್ದಿದ್ದಾನೆ. ಬಿದ್ದ ತಕ್ಷಣ ಕ್ಷೇಮದ ಅಂದ ಜಾಡಿಸುತ್ತಿದ್ದಾನೆ. ಏನು ನೋಡಿ, ಏನು ಜ್ಞಾನವಿಲ್ಲದೆ, ಏನು ನೋಡಿದೆ ಈಗ ನನ್ನ ಜ್ಞಾನವಿಲ್ಲದೆ, ಅಡಗಿಸುವೆನು ನಿನ್ನ ಸಿರಿಯ, ಅಡಗಿಸುವೆನು ನಿನ್ನ ಸಿರಿಯ ಜಗದೊಳಗಲೇ. ಏನು ನೋಡಿದೆ ಈಗ ನನ್ನ ಜ್ಞಾನವಿಲ್ಲದೆ, ಎನ್ನ ಮಹಿಳೆ ಅಳಿಯದಂತ ನನ್ನ ಜರಿಯ, ಎನ್ನ ಮಹಿಳೆ ಅಳಿಯದಂತ ನನ್ನ ಜರಿಯ. ಈಗ ನಿನ್ನ ಸೂರತರ್ವ, ಈಗ ನಿನ್ನ ಸೂರತರ್ವ ಸೂರ ಮಾಡುವೆ. ಏನು ಈಗ ನನ್ನ ಜ್ಞಾನವಿಲ್ಲದೆ, ಜ್ಞಾನವಿಲ್ಲದೆ, ಜ್ಞಾನವಿಲ್ಲದೆ. ಮಹಾಂತನಾದ ಸತ್ಯ ವಿಕ್ರಮ, ನನ್ನ ಹಿಮೆನ್ನರಿಯದೆ ವಿಪ್ರೋತ್ತಮನ ಸಭೆಯಲ್ಲಿ ನಿಂತು ಬಾಯಿಗೆ ಬಂದಂತೆ ಅವಾಸ್ಯ ಮಾಡಿ ಕರಚಪ್ಪಾಳಿ ಇಡುವಷ್ಟು ಗರ್ವ ಬಂದಿದ್ದೇನೋ ಮದ ಅಂದ. ಇದು ನಿನ್ನ ತಪ್ಪಲ್ಲ. ಯವನವು, ಮದವು, ಪ್ರಭುತ್ವದ ಅಹಂಕಾರಕ್ಕೆ ನೀರಿಲ್ಲದಾಗಿದೆ ಮನ ಅಂದ. ಆವ ರತ್ನ ಖಚಿತವಾದ ಸಿಂಹಾಸನ ಮೇಲೆ ಕುಳಿತುಕೊಂಡು ಎಡಗಂದೆ ಜಗ್ಗಿಸಿ ಒದ್ದೆಯಲ್ಲ, ಆ ನಿನ್ನ ಕಾಲುಗಳನ್ನು ತುಂಡರಿಸಬಹುದು. ಸಿಂಹಾಸನದ ಮೇಲೆ ಕುಳಿತುಕೊಂಡು ಕರಚಪ್ಪಾಳಿ ಇಟ್ಟ ಎಲ್ಲ ಆ ನಿನ್ನ ಕರಗಳನ್ನು ತುಂಡರಿಸುವವರು. ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಮುಂದೆ ನೋಡುತ್ತಿರೋ ಈ ಶನಿಯ ಮಹಿಮೆಯನ್ನು ಗರ್ಜಿಸುತ್ತಾ ನಿಂತಿದ್ದಾರೆ. ಆಗ ಓಡೋಡಿ ಬಂದು ಮತ್ತೆ ಪಾದ ಎಳೆದಿದ್ದಾನೆ. ಮೊನ್ನೆ ಸೈ ಸಂದುತ ಶನಿದೇವನೇ, ಮೊನ್ನೆ ಸೈ ಮಹಾನುಭಾವ ಸಂದುತ ಶನಿದೇವನೇ. ಕಾಡಬೇಡ ದೀಪದಲ್ಲೂ ಕಾಡಬೇಡ ದೀಪದಲ್ಲೂ ಕಾಡು ಎಲ್ಲನು ದೇವಾದಿದೇವ, ಕಾಡು ಎಲ್ಲನು ದೇವಾದಿದೇವ. ಮಲ್ಲಿಸೈ ಮಹಾನುಭಾವ ಸಂದುತ ಶನಿದೇವನೇ. ದೇವಾ ದೇವಾ ಶನಿದೇವಾ. ಪರಮಾತ್ಮ ಶನಿರಾಜ ಮನ್ನಿಸು ಪರಮಾತ್ಮ. ಆಡಿದ ಮಾತಿನ ತಪ್ಪಿಗೋಸ್ಕರವಾಗಿ ಇಷ್ಟೊಂದು ಆಗ್ರಹವನ್ನು ಮಾಡಿದರೆ ಉನ್ಮಾನವನಾದ ನಾನು ತಡೆಯಲು ಸಾಧ್ಯವ ದೇವ? ಪರಮಾತ್ಮ ಬೇಡ ತಂದೆ ಇಷ್ಟೊಂದು ಆಗ್ರಹ ಎಂದು ಮತ್ತೆ ಪಾದದ ಮೇಲೆ ಬಿದ್ದಿದ್ದಾನೆ. ಬಿದ್ದಾಗ ಛೇ ಮದ ಅಂತ ಒತ್ತು ಮದಾಂಧನಾದ ವಿಕ್ರಮ ಆ ರತ್ನಕ್ಕೆ ಸಿದ್ಧವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ಎಡಗಾಲಿಂದ ಜಗ್ಗಿಸಿ ಒದ್ದೆಯಲ್ಲ ಆ ನಿನ್ನ ಪಾದಗಳನ್ನು ಮತ್ತೆ ಕರೆಗಳನ್ನು ತುಂಡರಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ನಿನ್ನ ಸಿರಿ ಸಂಪತ್ತುಗಳನ್ನು ಹಾಳು ಮಾಡಿ ನಿನ್ನ ಕಾಡು ಪಾಲು ಮಾಡದಿದ್ದರೆ ನಾನು ಶನಿರಾಜನೇ, ಛಾಯಾಪುತ್ರನೇ. ಮುಂದೆ ನೋಡುತ್ತಿರೋ ಈ ಶನಿಯ ಮಹಿಮೆಯನ್ನು ಗರ್ಜಿಸುತ್ತ ಪರಮಾತ್ಮನ ಅಂತರ್ಧನಾಗಿದ್ದಾನೆ. ಶನಿದೇವರ ಪಾದಕ್ಕೆ ಗೋವಿಂದ, ಆಂಜನೇಯವರದ ಗೋವಿಂದ, ಶ್ರೀಭದ್ರಮಾರಮಣ ಗೋವಿಂದ,
ಇತ್ತ ಕಡೆ ಚಿಂತೆಗೆ ಬಿದ್ದಿದ್ದಾನೆ ವಿಕ್ರಮಾದಿತ್ಯನು. ಆಗ ಯಾವ ರೀತಿ ಆ ಶನಿರಾಜನ ಬೇಡುತ್ತಿದ್ದಾರೆ ಅಂದ್ರೆ, ಏಕೆ ನಿಂದಿಸಿದೆ ಶನಿಯ, ಏಕೆ ನಾಮರಿದೆ ದೊರೆಯ, ಏಕೆ ನಿಂದಿಸಿದೆ ಆಂಜನೇಯೋದ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ. ಪರಮಾತ್ಮ, ಅಯ್ಯೋ ಶನಿರಾಜನನ್ನ ಜರಿದು ಅಪಾಸ್ಯಕ್ಕೀಡಾದನಲ್ಲ ಪರಮಾತ್ಮ, ಎಂತಹ ಮಹತ್ತರವಾದಂತ ಶಾಪಕ್ಕೆ ಗುರಿಯಾದನಲ್ಲವೇ ಎಂದಾಗ ಆಗ ಪಂಡಿತೋತ್ತಮರು ಮಹಾರಾಜ, ನಾವೆಷ್ಟು ಬೇಡ ಬೇಡ ಎಂದು ಕೇಳದೆ ಪರಮಾತ್ಮನನ್ನು ಜರಿದ ಕಾರಣ ಎಂತಹ ಘೋರವಾದ ಶಾಪಕ್ಕೆ ಗುರಿಯಾದಿರಲ್ಲವೇ. ಆದ ಕಾರಣ ಆ ಶನಿರಾಜನ ಪೂಜಾ ವಿಧಾನವನ್ನು ತಿಳಿಸುತ್ತೇವೆ ಕೇಳಿ ಮಹಾರಾಜ ಎಂದು ಆ ಶನಿರಾಜನ ಪೂಜಾ ವಿಧಾನವನ್ನ ಯಾವ ರೀತಿ ವರ್ಣನೆ ಮಾಡುತ್ತಿದ್ದಾರೆ ಎಂದರೆ, ಶನಿರಾಜನ ಪೂಜೆ
ಕುದುರೆ ಅಲ್ಲೆಗಳಿಂದ ಪ್ರತಿಯನ್ನು ಮಾಡಿಸಿ ಮುದದೆ ಕುಂಭದ ಮೇಲೆ ಶಿಲಾ ವಿಗ್ರಹವನ್ನು ಕುಳ್ಳಿರಿಸಿ ಗೋದಾನ ಭೂದಾನ ಎಳ್ಳಿನ ದಾನ ವಸ್ತ್ರದಾನ ಅನ್ನದಾನ ಯಥೇಚ್ಛವಾಗಿ ಮಾಡಿದ್ದೇ ಆದರೆ ಸ್ವಲ್ಪ ಮಟ್ಟಿಗಾದರೂ ಆತನು ಶಾಂತನಾಗುತ್ತಾನಯ್ಯ. ಆದ ಕಾರಣ ಈ ಪೂಜೆಗಳು ಮಾಡಿ ಎಂದಾಗ ಆಗ ಆ ವಿಕ್ರಮಾದಿತ್ಯನಾದ್ರು ಅಯ್ಯ ನಾನೆಷ್ಟು ಕಾಡಿ ಬೇಡಿದರೂ ಸಹ ನಿನ್ನನ್ನು ಕಾಡೇ ಕಾಡುತ್ತೇನೆಂದು ಪಂಥವನ್ನು ಮಾಡಿ ಹೋಗಿರುವನು ಶನಿರಾಜನು. ಆದ ಕಾರಣ ನಾನು ಆತನನ್ನು ಸ್ತೋತ್ರ ಮಾಡುತ್ತನ್ನದಲ್ಲದೆ ಪೂಜಿಸುವುದಿಲ್ಲ. ದಯಮಾಡಿ ನನಗೆ ಹೇಳಬೇಡಿ. ಹರಿಣಾಪಿ ಹರಿಣಾಪಿ ಬ್ರಹ್ಮನಾಪಿ ಸುರೇಪಿ ಲಲಾಟ ಲಿಖಿತ ಪರಿಮಾಣದ ನಶಕ್ಯತೆ ಎಂದ ಹಾಗೆ ಹರಿಯಾಗಲಿ ಹರನಾಗಲಿ ಆತನು ಸೃಷ್ಟಿಸಿರುವ ಯಾವುದೇ ಜೀವಿಯಾಗಲಿ ಅವರವರ ಅಣಬರವನ್ನು ಮೀರಿ ಬಾಳಲು ಯಾರಿಗೂ ಸಾಧ್ಯವಿಲ್ಲ. ಆದ ಕಾರಣ ನಾನು ಆತನನ್ನ ಸ್ತೋತ್ರ ಮಾಡುತ್ತೇನಲ್ಲದೆ ಪೂಜಿಸುವುದಿಲ್ಲ. ಇನ್ನು ನನಗೆ ಹೆಚ್ಚಿಗೆ ಹೇಳಬೇಡಿ, ನಡೆಯಿರಿ ಎಂದು ಅವರು ಈತ ಕಡೆ ಆ ಪಂಡಿತರನ್ನ ಬೀಳ್ಕೊಟ್ಟಿದ್ದಾರೆ. ಆಗ ಚಿಂತಾಕ್ರಾಂತನಾಗ ಅರಮನೆ ಕಡೆ ಬರುತ್ತಿದ್ದಾನೆ ವಿಕ್ರಮಾದಿತ್ಯನು. ಬರುತ್ತಿರಬೇಕಾದ್ರೆ ಇತ್ತ ಕಡೆ ದೇವಿ ಮಂದಿರದಲ್ಲಿ ಆ ತಾಯಿ ಆದರೂ ಪ್ರಭಾವತ ದೇವಿ ಪೂಜೆ ಮಾಡುತ್ತಾ ಜಗನ್ಮಾತೆಯಾದಂತಹ ಚಾಮುಂಡೇಶ್ವರನ್ನ ಆ ಜಗನ್ಮಾತೆಯನ್ನು ಯಾವ ರೀತಿ ಬೇಡುತ್ತಿದ್ದಾಳೆಂದರೆ ಮಹಾಮಾಯೇ ಮಹೋತಾಯೇ ಮಹಿಷಾಸುರ ಮದಿನಿ ಮಹಾಮಂತ್ರ ಸಮಯುತೆ ಚಾಮುಂಡೇಶ್ವರಿ ನಮೋಸ್ತುತೆ.
ಈ ನಮ್ಮ ಸಾಮ್ರಾಜ್ಯಕ್ಕೆ ಯಾವ ಕುಂದುಕೊರತೆ ಭಾರತದಲ್ಲಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತಿದ್ದಾಳೆ. ಆಗ ವೇಳೆಗೆ ಸರಿಯಾಗಿ ವಿಕ್ರಮಾದಿತ್ಯನ ಅಲ್ಲಿಗೆ ಬಂದಿದ್ದಾನೆ. ಬಂದಾಗ ಮಂಗಳಾರತಿ ತಟ್ಟನ ಮುಂದೆ ಇಟ್ಟಿದ್ದಾಳೆ. ಮಂಗಳಾರತಿ ತೆಗೆದುಕೊಳ್ಳುವ ವೇಳೆಯಲ್ಲಿ ತಟ್ಟೆಯು ಕೈ ಜಾರಿ ನೆಲಕ್ಕೆ ದಿಢೀರನೆ ಬಿದ್ದಿದ್ದು ಅಪಶಕುನವಾಯಿತು. ಇದೇನು ಸ್ವಾಮಿ, ನಿಮ್ಮ ಮುಖಲಕ್ಷಣ ನೋಡುತ್ತಿದ್ರೆ ಮಂದ ಹಾಸದ ಬರುತ್ತಿದ್ದವರು ಈ ರೀತಿ ಕಳಾಹೀನರಾಗಿ ಬರುತ್ತೇನೆ. ಈ ರೀತಿ ಮಂಗಳಾರತ ತಟ್ಟೆಯ ಕೆಳಗೆ ಬಿದ್ದಿದೆ, ಅಪಶಕುನವಾಯಿತಲ್ಲ, ಏನಿರಬಹುದು ಎಂದಾಗ, ಪ್ರಭಾವತ, ನಾನು ರಾಜಸಭೆಯಲ್ಲಿ ಮಂದಭಾಗ್ಯನಾಗಿ ಅರಿಯದೆ ಆ ಪರಮಾತ್ಮನಾದಂಥ ಶನಿರಾಜನನ್ನ ಜೆರಿದ ಕಾರಣ ಆತನು ಬಂದು ನನ್ನನ್ನು ನಾನಾ ಕಷ್ಟಗಳು ಕೊಡುತ್ತೇನೆಂದು ಪಂಥವನ್ನು ಮಾಡಿ ಹೋಗಿರುವುದು. ಏನು ಮಾಡುದು ದೇವಿ ಎಂದಾಗ, ಅಯ್ಯೋ ಯಾಕೆ ಇಂತಹ ಚಾತುರ್ಯವನ್ನು ಮಾಡಿದ್ರಿ ಸ್ವಾಮಿ, ಇರಲಿ, ಎಲ್ಲೂ ಆ ಪರಮಾತ್ಮನು ಆಡಿದಂತೆ ಆಗಲಿ ಎಂದು ಆಲೋಚನೆ ಮಾಡಿ ನಡೆಯಿರಿ ಎಂದು ಈತಗಳ ಶಯನಾಗೃಹಕ್ಕೆ ಹೋಗಿದ್ದಾರೆ. ಚಿಂತೆ ಆಗಿರುವಂತಹ ವಿಕ್ರಮಾದಿತ್ಯನು ನಿದ್ದೆ ಹತ್ತಲಿಲ್ಲ. ಅರಮನೆ ಉಪ್ಪರಿಗೆ ಮೇಲೆ ಕುಳಿತುಕೊಂಡು ಚಿಂತಾಕ್ರಾಂತನ ಕುಳಿತುಕೊಂಡಿದ್ದಾನೆ. ಇತ್ತ ಕಡೆ ಪರಮಾತ್ಮನಾದರೂ ಶನಿರಾಜನು ಇವನಲ್ಲಿ ಆವರಿಸುವಂತಹ ಅಹಂಕಾರವನ್ನು ಹೇಗೆ ಹೋಗಲಿಸುವುದು ಆಲೋಚನೆ ಮಾಡಿ ಒಂದು ಸಂಕಲ್ಪ ಮಾಡಿ ಪಂಚವರ್ಣದ ಕುದುರೆಯನ್ನು ನಿರ್ಮಿಸಿಕೊಂಡಿದ್ದಾನೆ. ನಿರ್ಮಿಸಿಕೊಂಡು ಆತನು ಆ ತುರಗವನ್ನೇರಿ ಉಜ್ಜಯಿನಿ ಪಟ್ಟಣಕ್ಕೆ ಬರುತ್ತಿದ್ದಾನೆ. ಶನಿರಾಜನ ಬಂದು ಉಜ್ಜಯಿನಿ ಪಟ್ಟಣದಲ್ಲಿ ಆ ಕುದುರೆಯನ್ನು ಆಟವನ್ನು ಆಡಿಸುತ್ತಿದ್ದಾನೆ. ಆಡಿಸುತ್ತಿರಬೇಕಾದ್ರೆ ಆ ಪುರದ ಜನರೆಲ್ಲರೂ ಸಹ ತಾ ಮುಂದು ನಾ ಮುಂದು ಎಂದು ಬಂದು ಎಲ್ಲರೂ ಸಹ ಆ ತುರುಗವನ್ನು ನೋಡುತ್ತಿದ್ದಾರೆ. ಚಿಂತೆಯಲ್ಲಿ ಅರಮೇಲೆ ಉಪ್ಪರಿಗೆ ಮೇಲೆ ಕುಳಿತಿದ್ದಂತಹ ವಿಕ್ರಮಾದಿತ್ಯನು ಆ ಜನರ ಗುಂಪನ್ನು ನೋಡಿ, ಇದೇನಿದು, ಇಷ್ಟೊಂದು ಜನರು ಸೇರಲು ಕಾರಣವೇನಿದೆ, ಮಂತ್ರಿಯನ್ನು ಬರಮಾಡಿದ್ದಾನೆ. ಮಹಾಮಂತ್ರಿಗಳೇ, ಈ ರಾಜ್ಯದಲ್ಲಿ ನಮ್ಮ ರಾಜ್ಯ ಇಷ್ಟೊಂದು ಜನರು ಸೇರಲು ಕಾರಣವೇನು ಎಂದಾಗ, ಮಹಾರಾಜ, ಯಾರೋ ಒಬ್ಬರು ಕಾರವಾನನು ಬಂದಿದ್ದಾನೆ, ಪಂಚವರ್ಣದ ಕುದುರೆಯನ್ನು ತಂದಿದ್ದಾನೆ. ಆ ಕುದುರೆ ನೋಡಲು ಅಷ್ಟೊಂದು ಅಂದವಾಗಿದೆ, ಅದನ್ನು ನೋಡಲು ಅಷ್ಟೊಂದು ಜನರು ಸೇರಿದ್ದಾರೆ ಮಹಾರಾಜ ಎಂದಾಗ, ಅಯ್ಯ ನನಗೂ ಬೇಸರವಾಗಿದೆ, ನಡಿ ನಾವು ಆ ಕುದುರೆಯ ಬಳಿಗೆ ಹೋಗೋಣ ಎಂದು ಆ ಕುದುರೆಯ ಬಳಿಗೆ ಬಂದಿದ್ದಾರೆ. ಬಂದಾಗ ಅಲ್ಲಿ ಕುದುರೆ ಮಾಯಾ ಕುದುರೆ ಆದ್ದರಿಂದ ಆ ವಿಕ್ರಮಾದಿತ್ಯನನ್ನು ಆಕರ್ಷಿಸಿದೆ. ಈತನು ಆ ಕುದುರೆಗೆ ಆಕರ್ಷಿತನಾಗಿದ್ದಾನೆ. ಆಗ ಮಹಾಮಂತ್ರಿಗಳೇ, ಆ ಕುದುರೆಯ ಬೆಲೆಯನ್ನು ಕೇಳಿ ನಾವು ಅದನ್ನ ಕೊಂಡಿಕೊಳ್ಳೋಣ ಎಂದಾಗ, ಮಹಾರಾಜ ಆಗಲಿ ಎಂದು ಆ ಮಂತ್ರಿ ಬಂದ, ಅಯ್ಯ ನಿಮ್ಮ ಕುದುರೆಯ ಬೆಲೆ ಏನು, ನಾವು ಕೊಂಡುಕೊಳ್ಳುವವರಿದ್ದೇವೆ, ಅದರ ಬೆಲೆಯನ್ನು ತಿಳಿಸುವಂತವರಾಗಿ ಎಂದಾಗ, ಅಯ್ಯ ಕುದುರೆಯ ಬೆಲೆಯನ್ನು ತಿಳಿಸುತ್ತೇನೆ, ಅದಕ್ಕಿಂತ ಮುಂಚಿತವಾಗಿ ಈ ಕುದುರೆಯ ಮೇಲೆ ಯಾರಾದರೂ ಸವಾರಿ ಮಾಡಲು ನಿನ್ನ ರಾಜ್ಯದಲ್ಲಿ ಇದ್ದಾರೆ, ಅವರನ್ನು ಕರುತನ್ನಿ ಎಂದಾಗ, ಏಕಪ್ಪ ಅಂತಹ ವಿಶೇಷ ಗುಣವಿರುವುದು ಎಂದಾಗ, ಸ್ವಾಮಿ ಈ ಕುದುರೆ ಅಂತಹ ವಿಶೇಷ ಗುಣ ಇರುವಂತಹ ಕುದುರೆ ಇದೇನೆಂದರೆ, ಒಂದು ಪೆಟ್ಟು ನೋಡಿದ್ರೆ ಸ್ವಲ್ಪ ವೇಗವಾಗಿ, ಎರಡನೇ ಪೆಟ್ಟು ನೋಡಿದ್ರೆ ಇನ್ನೂ ಸ್ವಲ್ಪ ವೇಗವಾಗಿ, ಅದೇ ಮೂರನೇ ಪೆಟ್ಟು ನೋಡಿದರೆ ಇದು ಆಕಾಶ ಮಾರ್ಗದಲ್ಲಿ ಹಾರುತ್ತದೆ, ಅಂತಹ ವಿಶೇಷ ಗುಣವಿರುವಂತಹ ಕುದುರೆ ಎಂದಾಗ, ಆಗ ವಿಕ್ರಮಾದಿತ್ಯನು ನಗುತ್ತಿದ್ದಾನೆ. ಅಯ್ಯೋ, ನಾನು ಎಂತೆಂತಹ ಕುದುರೆಗಳನ್ನು ಏರಿ ಯುದ್ಧಗಳನ್ನು ಮಾಡಿದ್ದೇನೆ, ನನ್ನ ಸಾಮ್ರಾಜ್ಯದಲ್ಲಿ 16,000 ಕುದುರೆಗಳಿವೆ, ಅದರಲ್ಲಿ ಇದೆಂತಹ ಕುದುರೆ ಕೊಡು ಎಂದು ಆ ಕೊಡೆಯನ್ನು ತೆಗೆದುಕೊಂಡಿದ್ದಾನೆ. ತೆಗೆದುಕೊಂಡು ಆ ಲಗಾಮನ್ನು ಹಿಡಿದು ಹೇ ಎಂದು ಅದರ ಮೇಲೆ ಹಾರಿ ಕುಳಿತುಕೊಂಡಿದ್ದಾನೆ. ಕುಳಿತುಕೊಂಡು ಒಂದು ಏಟನ್ನು ಹೊಡೆದ, ಸ್ವಲ್ಪ ವೇಗವಾಗಿ ಚಲಿಸಲು ಆರಂಭವಾಯಿತು. ಇನ್ನೊಂದು ಏಟನ್ನು ಹೊಡೆದ, ಸ್ವಲ್ಪ ವೇಗವಾಯಿತು. ಅದೇ ಮೂರನೇ ಪೆಟ್ಟನ್ನು ಹೊಡೆದ ತಕ್ಷಣ ಕುದುರೆ ಚಂಗನ ಆಕಾಶ ಮಾರ್ಗದಲ್ಲಿ ಆಗಿದೆ. ಆದ ತಕ್ಷಣ ಈತನ ಹಿಡಿತಕ್ಕೆ ಸಿಗಲಿಲ್ಲ, ಕುದುರೆ ಹಿಡಿತಕ್ಕೆ ಸಿಗದೆ ಆಕಾಶ ಮಾರ್ಗದಲ್ಲಿ ವಿಶೇಷವಾಗಿ ಹೋಗುತ್ತಿದೆ. ಯಾವ ರೀತಿ ಎಂದರೆ ಮನೋವೇಗದಲ್ಲಿ ಚಲಿಸುತ್ತಿದೆ ಕುದುರೆ. ಬಾಚಿ ಹಿಡಿದುಕೊಂಡಿದ್ದಾನೆ, ಎಷ್ಟು ಆತನ ಹಿಡಿತಕ್ಕೆ ಸಿಗಲಿಲ್ಲ. ಆಗ ಕಾಡಿನ ಮಧ್ಯಭಾಗಕ್ಕೆ ಬಂದು ಕುದುರೆ ಒಮ್ಮೆ ದೇಹವನ್ನು ಒದರಿದೆ. ಒದರಿದ ತಕ್ಷಣ ಕುದುರೆ ಕೈ ಬಿಟ್ಟ ತಕ್ಷಣ ಉರುಳಾಡಿ 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 ಗಿಡ ಮರ ಮುಳ್ಳುಗಳ ನಡುವೆ ಭಪ್ಪನೆ ಬಿದ್ದಿದ್ದಾನೆ. ಬಿದ್ದಾಗ ಪ್ರಜ್ಞಾ ಶೂನ್ಯನಾಗಿದ್ದಾನೆ. ಶೂನ್ಯನಾಗಿ ಆಗ ಸ್ವಲ್ಪ ಹೊತ್ತು ಅದೇ ರೀತಿ ಬಿದ್ದಿದ್ದು
ಸ್ವಲ್ಪ ಹೊತ್ತು ಕಳೆದು ನಿಧಾನವಾಗಿ ಎಚ್ಚರಗೊಳ್ಳುತ್ತಿದ್ದಾನೆ. ಎಚ್ಚರಗೊಂಡು ನೋಡುತ್ತಿದ್ದಾನೆ ಸುತ್ತ ಗೋಂಡಾರಣ್ಯ, ಕ್ರೂರ ಮೃಗಗಳ ಝೇಂಕಾರ, ಆ ಗಿಡ ಮರ ಮುಳ್ಳುಗಳು ಅವನನ್ನ ತರಚಿ ಮೈಯೆಲ್ಲ ರಕ್ತಮಯವಾಗಿದೆ. ನಿಧಾನವಾಗಿ ಹೇಳುತ್ತಿದ್ದಾನೆ, ಅಯ್ಯೋ ಪರಮಾತ್ಮ, ಶನಿರಾಜ ಏನು ಮಾಡುದು ಎಂದು. ಹರ ಹರ ಇದೇನಾಶ್ಚರ್ಯವಿದೋ ಗಿರಿಧರ ದಾಟಿ ಬಂದುದೆ ಘೋರ ಕಾನನಕ್ಕೆ ತುರುಗ. ನಾನೇನ ಅಪರಾಧ ಮಾಡಿದೆ, ನಾನೇನ ಅಪರಾಧ ಮಾಡಿದೆ, ಮನ್ನಿಸಿ ಕೃಪೆ ಮಾಡಿ ಸಲಹೋ ಶನಿದೇವ. ಇದೇನು ಮಾಯ ತಂದೆ, ಸುಂದರವಾದ ಕುದುರೆಯಿಂದ ಹೇಳಿ ಕುರಿತ ಮಾತ್ರದಿ ಒಂದು ಪೆಟ್ಟನ್ನು ಹೊಡೆದ ಮಾತ್ರದಿ ಗೋಂಡಾರಣಿಕೆ ನನ್ನನ್ನು ತಂದು ಬಿಟ್ಟಿತ್ತಲ್ಲ, ಎತ್ತ ಹೋಗಲಿ. ಏನು ಮಾಡಿಲ್ಲ, ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದಾನೆ. ಕಾಡಿನ ಮಧ್ಯಭಾಗದಲ್ಲಿ ಆ ವಿಕ್ರಮಾದಿತ್ಯನು ಬರುತ್ತಾ ಬರುತ್ತಾ ಬಹಳ ದೂರ ಬಂದಿದ್ದಾನೆ. ಎಷ್ಟು ದೂರ ಬಂದರೂ ಸಹ ಆ ವಿಕ್ರಮಾದಿತ್ಯನು ಬಹಳ ಕೃಶನಾಗಿ ನಡೆದುಕೊಂಡು ಬರುತ್ತಿದ್ದಾನೆ. ಬರುತ್ತಿರಬೇಕಾದ್ರೆ ಎಷ್ಟು ದೂರ ಬಂದರೂ ಸಹ ಆತನಿಗೆ ಜಲವೇ ಕಾಣುತ್ತಿಲ್ಲ. ಬಹಳ ದೂರ ನಡೆದುಕೊಂಡು ಬಂದಾಗ ಸರೋವರ ಹೊಡೆದುಕೊಂಡು ಬಂದಿದೆ, ಎಲ್ಲಿ ಸಹ ಸರೋವರು ಕಾಣಲಿಲ್ಲ, ಜಲವೂ ಸಹ ಸಿಗಲಿಲ್ಲ. ಆಗ ಕತ್ತಲು ಪ್ರಾರಂಭವಾಯಿತು. ಕತ್ತಲು ಪ್ರಾರಂಭವಾದಾಗ ಆ ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ತರಗಳೆಲ್ಲ ತೆಗೆದುಕೊಂಡು ಅದರ ತರಗಳೆಗಳ ಮಧ್ಯೆ ಆತನು ನಿದ್ರಾಪರವಶನಾಗಿದ್ದಾನೆ. ಆ ರಾತ್ರಿಯಲ್ಲಿ ನಿದ್ರಾಪರವಶನಾಗಿರಬೇಕಾದ್ರೆ ಆ ಕ್ರೂರ ಮುಖಗಳ ಝೇಂಕಾರ, ಹುಲಿ ಆನೆ ಸಿಂಹಗಳ ಕೂಗಾಟ ಇವನ್ನು ಸಹಿಸಲಾರದೆ ಭಯಭ್ರಾಂತರಾಗಿ ಕುಳಿತುಕೊಂಡಿದ್ದಾನೆ ವಿಕ್ರಮಾದಿತ್ಯನು. ಆಗ ಬೆಳಕಾಯಿತು, ಎಚ್ಚರಗೊಂಡ, ಸೂರ್ಯದೇವರು ಉದಯಿಸುತ್ತಿದ್ದಾನೆ. ಅದನ್ನು ನೋಡಿ ಬಹಳ ಆನಂದವಾಯಿತು. ಆಹಾ, ಸೂರ್ಯದೇವ ಪರಮಾತ್ಮ ಈ ರಾತ್ರಿಯನ್ನು ಹೇಗೆ ಕಳೆದನೋ ನಾನು ಕಾಣಲಲ್ಲ ಎಂದು ಆ ಸೂರ್ಯದೇವನಿಗೆ ಯಾವ ರೀತಿ ಹೇಳುತ್ತಿದ್ದಾನೆಂದರೆ, ನೋಡಿದವು ಅರುಳ ಪ್ರವಾಳಗಳು, ನೋಡಿದವು ಅರುಣ ಪ್ರವಾಳಗಳು, ತಾರಕೆ ಗೂಡಂಬಿಟ್ಟು ಮುಂಜಾನೆ ಪರಿದೋಡಿಸಿತು ಕತ್ತಲೆ, ಮುಂಜಾನೆ ಪರಿದ
ಪರಿದೋಡಿಸಿತು ಕತ್ತಲೆ ಸರಸಿ ಜನ ಬಾಂಧವನ ಕಿರಣಗೀಗ ಸೂರ್ಯದೇವ ನನ್ನ ಕಾಪಾಡಬೇಕೆಂದು ಮೂಡಿದವು ಅರುಣ ಪ್ರವಾಲಂಗಳು ತಾರಕಿ ಒಳಗೂಡಂಬಿಟ್ಟು ಮುಂಜಾನೆ ಪರಿದೋಡಿಸಿತು ಕತ್ತಲೆ ಸರಸಿಜನ ಬಾಂಧವನ ಕಿರಣಕ್ಕೆ ಈಗ ಪರಮಾತ್ಮ ಸೂರ್ಯದೇವ ರಾಜನಾಗಿದ್ದ ಕಾಲದಲ್ಲಿ ಅರ್ಘ್ಯ ಪಾಧಾರಗಳಿಂದ ಪೂಜಿಸುತ್ತಿದ್ದೇ ದೇವ. ಇದು ನನ್ನ ಬಳಿ ಏನೂ ಇಲ್ಲ ಪರಮಾತ್ಮ, ಈ ಸಾಷ್ಟಾಂಗ ವಂದನೆ ಸ್ವೀಕಾರ ಮಾಡು ಎಂದು ಸಾಷ್ಟಾಂಗ ವಂದನೆಯನ್ನು ಮಾಡಿದ್ದಾನೆ. ಮಾಡಿ ಪರಮಾತ್ಮನನ್ನು ನೆನೆಯುತ್ತಾ ಬಹಳ ದೂರ ನಡೆದುಕೊಂಡು ಬಂದಿದ್ದಾನೆ. ಅಲ್ಲೊಂದು ಸರೋವರವನ್ನು ನೋಡಿದ್ದಾನೆ. ನೋಡಿದಾಗ ಆಹಾ ಅಮ್ಮ ಗಂಗಾ ಭವಾನಿ ಇಲ್ಲಿರುವೆಯ ತಾಯಿ ಎಂದು ಆ ಜಲಪಾನ ಮಾಡಲು ಜಲವು ಮಾಯವಾಗಿದೆ. ಶ್ರೀಹರಿ ಪರಮಾತ್ಮ ಅಯ್ಯೋ, ಆಗ ತನ್ನ ವಿಧಿಯ ಲಿಖಿತವನ್ನು ನೆನೆಯುತ್ತಾ ಕಾಡಿನ ಬದಿಗೆ ಖುಷನಾಗಿ ಯಾವ ರೀತಿ ಬರ್ತಿದ್ದಾನೆಂದರೆ ಅರಿತವರು ಯಾರು ವಿಧಿ ನಿನ್ನ ಲೀಲೆಯನ್ನ, ಅರಿತವರು ಯಾರಿಹರು ಪರಮಾತ್ಮ. ನೀನಾಡಿಸಿದಂತೆ ಎಲ್ಲರೂ ಆಡಲೇಬೇಕಲ್ಲವೇ ಪರಮಾತ್ಮ. ಶ್ರೀರಾಜ ಗೋಳಾಡಿದ ಅರಚಾಡಿದ ನಿಧಾನವಾಗಿ ಬರುತ್ತಿದ್ದಾನೆ ಕಾಡಿನ ಮಧ್ಯಭಾಗದಲ್ಲಿ. ಆಗ ಬೇಟೆಗಾರರ ಸಹಾಯದಿಂದ ಒಂದು ತಾಮಲಿಂದಾಪುರದ ಮಾರ್ಗವಾಗಿ ಇತ್ತ ಕಡೆ ಬರುತ್ತಿದ್ದಾನೆ. ಬರುತ್ತಿರಬೇಕಾದರೆ
ತಾಮಲಿಂದಾಪುರದ ಮಾರ್ಗವಾಗಿ ಬರುತ್ತಾ ಪರಮಾತ್ಮನಾದಂತಹ ಆ ಪರಶಿವನ ಧ್ಯಾನ ಮಾಡುತ್ತಾ ಆ ಶಿವ ಧ್ಯಾನ ಮಾಡುತ್ತಾ ಯಾವ ರೀತಿ ಬರುತ್ತಿದ್ದಾನೆಂದರೆ ಜಯ ಜಯ ಮಹಾದೇವ ಶಂಭೋ ಶಿವಶಂಕರ ದೀನ ಜನ ಮಂದಾರ ಜ್ಞಾನವನ ಸಂಚಾರ ಭಕ್ತವತ್ಸಲ ಬಾರ ನಿತ್ಯ ನಿರ್ಮಲ ನಿನ್ನ ರೂಪವ ಭಗವತ್ಸಲ ಬಾರ ನಿತ್ಯ ನಿರ್ಮಲ ನಿನ್ನ ರೂಪವ ಸತ್ಯ ಸುಂದರ ಸ್ವಾಮಿ ಸತ್ಯ ಸೇವಕ ಪ್ರೇಮಿ ಸತ್ಯ ಸುಂದರ ಸ್ವಾಮಿ ಸತ್ಯ ಸೇವಕ ಪ್ರೇಮಿ ಸನುತಾಂಗ ಸುಂದ ಸೋನ ರೂಪಾಯಿ ಸೋಲುಬಾ ಸ್ವಾಮಿ ಸನುತಾಂಗ ಸೋನ ರೂಪಾಯಿ ಸೋಲುಬಾ ಸ್ವಾಮಿ ಭಕ್ತವತ್ಸಲ ಬಾಲ ನಿತ್ಯ ನಿರ್ಮಲ ನಿನ್ನ ರೂಪವ ಅನ್ಯ ದೈವವ ಹರಿಯೇ ನಿನ್ನ ಪಾದವ ದೊರೆಯೇ ಅನ್ಯ ದೈವವ ಹರಿಯೇ ನಿನ್ನ ಪಾದವ ದೊರೆಯೇ ಸನುತಾಂಗರನ್ನ ಸೋಮ್ಯ ರೂಪಾಯಿ ತೋರುಬಾ ಸ್ವಾಮಿ ಸನುತಾಂಗರನ್ನ ಸೋಮ್ಯ ರೂಪಾಯಿ ತೋರುಬಾ ಸ್ವಾಮಿ ಭಗವತ್ಸಲ ಬಾಲ ನಿತ್ಯ ನಿರ್ಮಲ ನಿನ್ನ ರೂಪವ ಶ್ರೀಮದ್ ರಮಣ ಗೋವಿಂದ ಆಂಜನೇಯವರ ಗೋವಿಂದ ಶನಿದೇವರ ಪಾದಕ ಗೋವಿಂದ ಯಾರು ಗೋವಿಂದ ಅಂತ ಅಲ್ವಲ್ಲ ಗೋವಿಂದ ಸ್ವರ ಹೊಂಟೋಯ್ತಲ್ಲೋ ಗೋವಿಂದ ಪಾನ್ಕ ಮಜ್ಜಿಗೆ ಕೊಡ್ಸೋದಲ್ಲೋ ಗೋವಿಂದ ಎಲ್ಲದಕ್ಕೂ ಗೋವಿಂದ ಜೋರಾಗಾದ್ರೆ ಹೇಳ್ರಿ ಅದನ್ನ ಅಲ್ಲ ಕಾಫಿ ಕೊಟ್ರು ಪಾನ್ಕ ಕೊಟ್ರು ಇನ್ನೇನಪ್ಪ ಕೊಡಿಸ್ಬೇಕು ಪ್ರಸಾದನೂ ಕೊಡಿಸ್ತೀವಿ ಬೇಡ ಬೇಡ ಹಾಕ್ಬೇಡಿ ಸಣ್ಣಗಾಗ್ಲಿ ಸುಮ್ಮನಿರಿ ಹಾಕ್ಬೇಡಿ ಏನಾಗೈತೆ ಅಂದ್ರೆ ನಂಟ್ರು ಸಾಯಂಕಾಲ ಯಾವ್ದೋ ಫಂಕ್ಷನ್ ಬೇರೆ ಐತೆ ಯಾವ ಸೀರೆ ಉಟ್ಕೊಳ್ಳಿ ಯಾವ ಒಳ್ಳೆ ತಟ್ಕೊಳ್ಳಿ ಯಾವ್ದು ಹಾಕೊಳ್ಳಿ ಅಕ್ಕ ನೋಡಕ್ಕ ಇದು ಚೆನ್ನಾಗೈತಾ ಫೋನಲ್ಲೇ ಎಲ್ಲ ಹಿಂಗ್ ಫೋನಲ್ಲಿ ಕೇಳ್ಬೇಡ ನೀನು ಕ್ಯಾಮ್ರಾ ಹಾಕ್ಬಿಡು ಅಂದ್ಬಿಟ್ಟದ್ದೆ ತಗೋ ಅಲ್ಲೇ ಮೊಬೈಲಲ್ಲಿ ಅಲ್ಲೇ ತೋರಿಸ್ಬಿಡುದು ಈ ಸೀರೆನಾ ನೀನ್ ಯಾವ್ದು ಫಂಕ್ಷನ್ಗಳಿದ್ರೆ ಹಂಗೇನೆ ಹೆಂಗಸರು ಆದ್ರೆ ಹೋಗಿ ಬೇಡ ಅಂತ ಹೇಳಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ ಯಾಕೆಂದ್ರೆ ಇದು ನಿಮ್ಮ ಹಳೆಯದನ್ನ ಹೊಸಬ್ರು ಅನ್ಕೊಂಡ್ಬಿಟ್ಟಿದ್ದೆ ಹಳಬ್ರೆ ನೀವು ಆದ್ರೆ ಈ ಸ್ಟೈಲಲ್ಲಿ ಮಾಡಿಸ್ತಾರೆ ಇದೇ ಮೊದಲು ಅಲ್ಲೂರ ಅದೇನೆ ಹಂಗಿರೋದ್ರಿಂದ ಎಲ್ಲ ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ವಾತಾವರಣ ಆದ್ರೆ ಯಾರು ಬಾಯ ಬಿಡಲ್ಲ ನಾಚಿಕೆ ಊರಿಂದ ಆಚೆ ಕೇಳ್ಸಂಗ್ ಹೇಳ್ಬೇಕು
ಶ್ರೀಮದ್ ರಮಣ ಗೋವಿಂದ, ಆಂಜನೇಯವರದ ಗೋವಿಂದ, ಗೋವಿಂದ ಎಂದು ಮರು ಉದ್ಧಾರವಾಗಲಿ ಗೋವಿಂದ. ಈಗ ಬಂತಪ್ಪ, ಆಯ್ತು. ಈ ಕೂಗಿದ್ದಕ್ಕೆ ಪ್ರಸಾದ ಕೊಡಿಸ್ಬಿಡ್ತೀನಿ ನೆಕ್ಸ್ಟ್. ಈ ರೀತಿಯಾಗಿ ಕಥಾಭಾಗದಲ್ಲಿ ವಿಕ್ರಮಾದಿತ್ಯನು ತಾಮ್ರಲಿಂಗ ಪಟ್ಟಣಕ್ಕೆ ಬಂದಿದ್ದಾನೆ. ಬಂದಾಗ ಅಲ್ಲಿ ಆತನು ಒಂದು ನಂದಯ್ಯ ಶೆಟ್ಟಿ ಎಂಬಂತಹ ಅಂಗಡಿಯ ಕೈಸಾಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ಕುಳಿತುಕೊಂಡಾಗ ಆ ದಿನ ಎಷ್ಟೊಂದು ವ್ಯಾಪಾರವಾಗಿದೆ. అయ్యా అయ్యో ఏమి ఇప్పుడు ఇంతటి వ్యాపారం అవుతా అంటే ఏముండొచ్చు అంట. ಅಲ್ಲಿ ಸೆಟ್ರು ಅಪ್ಪ ಮಗ ಮಾತಾಡ್ಕೊಂತವ್ರೆ, ಏನು ಇವತ್ತು ಇಷ್ಟೊಂದು ವ್ಯಾಪಾರ ಆಗ್ಬಿಟ್ಟೈತೆ ಕಣರೇ ಮಗನೇ, ಏನಿರ್ಬೋದು ಅಂತ ಅವ್ರಿಗೆ ಆಶ್ಚರ್ಯ. ಆಗ ಇನ್ನೇನು ಬಾಗಿಲಾಗೋ ಟೈಮು, ಆ ಟೈಮಿಗೆ ಸರಿಯಾಗಿ ಈತನು ಆ ಬಾಗಿಲು ಸಂದಿಲ್ಲೇ ಮಲ್ಕೊಂಡಿದ್ದ ವಿಕ್ರಮಾದಿತ್ಯ. ಅವನು ನೋಡ್ದ, ಓಹೋ ಈತನ ಮುಖಲಕ್ಷಣ ನೋಡ್ತಾ ಇದ್ರೆ ಈತನ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಕರುಣ ಕಟಾಕ್ಷ ಬಂದಿರೋಂತ ಕಾಣುತ್ತಿದೆಯಲ್ಲ, ಈತನ ಮುಖದಲ್ಲಿ ಚೌಷಷ್ಠಿದಲ್ಲಿ ಪಾರಂಗತನಾಗಿರಂತ ಕಾಣುತ್ತಿದ್ದಾನಲ್ಲ, ಇರಲಿ ಎಚ್ಚರ ಮಾಡೋಣ ಎಂದು ಆತನ ಎಚ್ಚರ ಮಾಡಿದ್ದಾನೆ. ಅಯ್ಯ ತಾವು ಯಾರು, ತಮ್ಮ ನಾಮಾಂಕಿತವೇನು, ತನ್ನ ದೇಶವಾವುದು, ನಿಮ್ಮ ದೇಶವಾವುದು ಎಂದಾಗ ಆಗ ಮುಖವನ್ನು ನೋಡಿ, ಅಯ್ಯ ನನ್ನ ದೇಶವೇ, ನಾನಾರೆಂದು ತಿಳಿಸುತ್ತೇನೆಂದು ಯಾವತ್ತು ಹೇಳುತ್ತಿದ್ದಾರೆ. ಎನ್ನಯ ದೇಶವು ಮಾಳವ, ಅಯ್ಯ ಎನ್ನಯ ದೇಶವು ಮಾಳವ, ಕುಲವು ಕ್ಷತ್ರಿಯರ ಕುಲವೈ ದರಪಾಲ. ಕ್ಷಣಕಾಲವಿದ್ದು ಮುಂದಕ್ಕೆ ಹೋಗುವೆನು, ಇರಲು ಕಾರ್ಯ ಉಂಟೆ ದರಪಾಲ. ಅಯ್ಯ ಕುಲವಾದರೂ ಕ್ಷತ್ರಿಯರ ಕುಲವು, ಮಾರ್ಗಾಯಾಸಿಂದ ಬೆಳೆದು ಬಂದು ಇಲ್ಲಿ ಕುಳಿತುಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಶ್ರಮಿಸಿಕೊಂಡು ನಂತರ ಮುಂದಕ್ಕೆ ಹೊರಡುತ್ತೇನಯ್ಯ ಎಂದಾಗ, ಆಹಾ ಈತನಲ್ಲಿ ಬಂದಿರುವಂತಹ ಮಹಾಲಕ್ಷ್ಮಿ ಕರ್ಣ ಕಟಾಕ್ಷವನ್ನ ನಮ್ಮಲ್ಲೇ ಉಳಿಸಿಕೊಂಡರೆ ನಾವು ಇನ್ನಷ್ಟು ಶ್ರೀಮಂತರಾಗಬಹುದು ಆಲೋಚನೆ ಮಾಡಿ, ಅಯ್ಯ ಈ ದಿನ ನನ್ನ ಮನೆ ಉಳಿದುಕೊಂಡು ಸ್ನಾನ ಸಂಧ್ಯಾದಿಗಳಲ್ಲಿ ಮಾಡಿಕೊಂಡು ಊಟ ಉಪಚಾರಾದಿಗಳು ಮಾಡಿಕೊಂಡು ಮುಂದಕ್ಕೆ ಹೊರಡಬಹುದಲ್ಲ ಎಂದಾಗ, ಆಗಲಿ ಎಂದು ಒಪ್ಪಿಕೊಂಡು, ಆಹಾ ಪರಮಾತ್ಮ ಶನಿರಾಜ ಇಂದಿಗೆ ಈತನ ಮೇಲೆ ಒಂದು ತುತ್ತು ಅನ್ನಕ್ಕೋಸ್ಕರವಾಗಿ ಮಾರ್ಗವನ್ನು ತೋರಿಸಿದೆ ಪರಮಾತ್ಮ ಎಂದು ಆಗಲಿ ಎಂದು ಒಪ್ಪಿಕೊಂಡಾಗ ಮನೆಗೆ ಕರೆತಂದಂತಹ ನಂದಯ್ಯ ಶೆಟ್ಟಿಯು ಪ್ರಸಾದ ತಂದಿಡ್ರಿ, ಪ್ರಸಾದ ತಂದಿಡ್ರಿ ಹೊರಗಡೆ. ಆ ಪ್ರಸಾದ ಒಂಚೂರು ಒಂದು ದೊನ್ನೆಗೆ ಹಾಕಿ ದೇವ್ರ ಹತ್ರ ಇಟ್ಟು, ಆ ಚಿತ್ರಾನ್ನ ಏನೋ ಮಾಡಿದಿರಲ್ಲ ಇವಾಗ ಕೊಡಕ್ಕೆ. ಆಗ ತನ್ನ ಮನೆಗೆ ಕರೆತಂದು, ನೋಡಮ್ಮ ನಮ್ಮ ಮನೆಗೆ ಬಂದಿರುವಂತ ತಸ್ಕರನಿಗೆ ಈ ದಿನ ಊಟ ಉಪಚಾರವನ್ನು ಮಾಡಿಸಬೇಕು, ರುಚಿಯಾದಂತಹ ಪಕ್ವಾನ ಮಾಡು ಎಂದಾಗ ರುಚಿಯಾದಂತಹ ಪಕ್ವಾನಗಳನ್ನು ಮಾಡಿಸಿದ್ದಾನೆ. ಮಾಡಿಸಿ ಆ ನಂದಯ್ಯ ಶೆಟ್ಟಿ ಆ ವಿಕ್ರಮಾದಿತ್ಯನಿಗೆ ಉಣಬಡಿಸಿದ್ದಾನೆ. ತೃಪ್ತಿಯಾಗಿ ಊಟ ಮಾಡಿದಂತಹ ವಿಕ್ರಮಾದಿತ್ಯನು ಆತನ ಜೊತೆಯಲ್ಲಿ ಕುಳಿತುಕೊಂಡು ತಾಂಬೂಲ ಸವಿಯುತ್ತಿದ್ದಾನೆ. ಈಗ ಪ್ರತೀತಿಯಂತೆ ವಿಕ್ರಮಾದಿತ್ಯನಿಗೆ ಪರಮಾತ್ಮನ ದಿಶೆಯಿಂದ ಅನ್ನದ ಸುಖವಾಗಿದೆ. ಆದ ಕಾರಣ ಪ್ರಸಾದ ಹಂಚುವ ವೇಳೆ ನಿಮಗೂ ಸಹ ಪ್ರಸಾದ ಮಾಡಿದ್ದಾರೆ, ಅದನ್ನು ಸ್ವೀಕಾರ ಮಾಡಿ ನಂತರ 5 ನಿಮಿಷಗಳ ಕಾಲ ವಿವರಾಮ ಕೊಟ್ಟು ನಂತರ ಕಥೆಯನ್ನು ಮುಂದಕ್ಕೆ ಪ್ರಾರಂಭ ಮಾಡೋಣ. ಈಗ 5 ನಿಮಿಷಗಳ ಕಾಲ ವಿರಾಮ, ಪ್ರಸಾದ ಎಲ್ಲರಿಗೂ ಕೊಟ್ಬಿಡಿ. ಶನಿದೇವರ ಪಾದಕ್ಕೆ ಗೋವಿಂದ, ಆಂಜನೇಯವರ ಗೋವಿಂದ, ಶ್ರೀಮದ್ ರಮಣ